ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದ ಜನ ಸ್ವಲ್ಪ ಹುಷಾರಾಗಿರಿ. ಕಾರಣ ಇವತ್ತೆಲ್ಲೋ ಆಚೆ ಹೋಗ್ಬೇಕು, ಬಸ್ ಸಿಗುತ್ತೆ, ಬಸ್ ಅವಲಂಬನೆ ಮಾಡ್ಕೊಂಡು ಬೇರೆ ಊರಿಗೆ ಹೋಗ್ಬೇಕು, ಫಂಕ್ಷನ್ಗೆ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಆ ಪ್ಲಾನ್ ಅನ್ನ ಸ್ವಲ್ಪ ಬದಲಾಯಿಸಿದ್ರೆ ಒಳ್ಳೇದು. ಕಾರಣ ಇವತ್ತು ಮಧ್ಯರಾತ್ರಿಯಿಂದಲೇ ಸಾರಿಗೆ ವ್ಯವಸ್ಥೆ ಕಂಪ್ಲೀಟ್ ಆಗಿ ಸ್ತಬ್ಧ ಆಗುತ್ತಾ ಅನ್ನೋದು ಪ್ರಶ್ನೆ ಇದೆ. ಕಾರಣ 20ನೇ ತಾರೀಕು ಕಂಪ್ಲೀಟ್ ಆಗಿ ಮುಷ್ಕರ ಮಾಡ್ತೀವಿ, ಒಂದೇ ಒಂದು ಬಸ್ ಕೂಡ ರಸ್ತೆಗಿಳಿಯಲ್ಲ ಅಂತ ಸಾರಿಗೆ ನೌಕರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾರಣ ವಿವಿಧ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅಂತ ಆಗ್ರಹಿಸಿ ಸರ್ಕಾರದ ಮೇಲೆ ಒತ್ತಡ ತರೋ ಪ್ರಯತ್ನಗಳಾಗ್ತಾ ಇದೆ. ಇಲ್ಲಿ ತನಕ ಒಂದಲ್ಲ ಎರಡಲ್ಲ 13 ಸಂಧಾನ ಸಭೆಗಳಾದ್ರೂ ಕೂಡ ಕಂಪ್ಲೀಟ್ 13 ಸಂಧಾನ ಸಭೆಯನ್ನು ವಿಫಲ. ಹಂಗಾಗಿ ಇವತ್ತು ಕೊನೆಯ ಕ್ಷಣ 5 ಗಂಟೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಸಂಧಾನ ಆಗದೆ ಹೋದ್ರೆ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದಲೇ ಒಂದೇ ಒಂದು ಬಸ್ ರಸ್ತೆಗಿಳಿಯೋದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಏನ್ ಮಾಡಬಹುದು ಸರ್ಕಾರದ ಮುಂದೆ ಇರುವಂತಹ ಆಪ್ಷನ್ಗಳೇನು, ಸಾರಿಗೆ ನೌಕರರ ಮುಷ್ಕರ ಹೆಂಗಿರುತ್ತೆ, ರೂಪುರೇಷೆ ಹೆಂಗೆ ಸಿದ್ಧ ಆಗಿದೆ, ಇದರಿಂದ ಜನಸಾಮಾನ್ಯರಿಗೆ ಆಗುವಂತಹ ಸಮಸ್ಯೆಗಳೇನು, ಆ ಕುರಿತ ಡೀಟೇಲ್ಸ್ ಇದು. ಇವತ್ತು ಮಧ್ಯರಾತ್ರಿಯಿಂದಲೇ ರೋಡಿಗಿಳಿಯಲ್ವಾ ಬಸ್ಗಳು? ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳು ರಾತ್ರಿಯಿಂದಲೇ ಕಂಪ್ಲೀಟ್ ಸ್ತಬ್ಧ ಆಗಿ ಹೋಗುತ್ತಾ? ರಾಜ್ಯದಾದ್ಯಂತ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಟ್ರಿಪ್ ಪ್ಲಾನ್ ಮಾಡಿದ್ರೆ ಮದುವೆಗೆ ಹೋಗ್ಬೇಕು, ಸಮಾರಂಭಕ್ಕೆ ಹೋಗ್ಬೇಕು, ಅಲ್ಲಿಗೆ ಹೋಗ್ತೀವಿ, ದೇವಸ್ಥಾನಕ್ಕೆ ಅಂತ ನೀವೇನಾದ್ರೂ ಪ್ಲಾನ್ ಗಳನ್ನ ಮಾಡ್ಕೊಂಡ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಕಾರಣ 13 ಸಂಧಾನ ಸಭೆ ವಿಫಲ. ಕಾರ್ಮಿಕ ಇಲಾಖೆ ಜೊತೆ ನಡೆದ ಸಂಧಾನ ಸಭೆ ಕೂಡ ವಿಫಲ ಆಗಿದೆ. ರಾಜ್ಯದಾದ್ಯಂತ ಸ್ಥಗಿತಗೊಳ್ಳುತ್ತಾ 26,000 ಸರ್ಕಾರಿ ಬಸ್ಗಳು. ರಾಜ್ಯದಲ್ಲಿ ಹೆಚ್ಚಿನ ಜನ ಅವಲಂಬನೆಯಾಗಿರೋದೇ ಬಸ್ಗಳ ಮೇಲೆ, ಸಾರಿಗೆ ವ್ಯವಸ್ಥೆಯ ಮೇಲೆ. ಸಾರಿಗೆ ವ್ಯವಸ್ಥೆನೇ ಸ್ತಬ್ಧ ಆಗಿ ಹೋಗ್ಬಿಟ್ರೆ ಹೆಂಗಿರುತ್ತೆ ಪರಿಸ್ಥಿತಿ ಇಡೀ ರಾಜ್ಯದಾದ್ಯಂತ ಅಂತ ಈ ಹಿಂದೆ ಬಿಜೆಪಿ ಅವಧಿಯಲ್ಲಿ ನೋಡಿದ್ದಾರೆ ಜನ, ಪರದಾಡಿದ್ದಾರೆ ಜನ. ಸಾರಿಗೆ ನೌಕರರ ಮುಷ್ಕರಕ್ಕೆ ಸರ್ಕಾರ ಕೂಡ ಬೆದರಿದ್ದು ಉಂಟು. ಸರ್ಕಾರ ಹಾಕಿರುವ ಕಂಡೀಷನ್ಗಳಿಗೆ ಎಸ್ಮಾ ಜಾರಿ ಮಾಡ್ತೀವಿ, ಕೆಲಸದಿಂದ ಕಿತ್ತಾಕ್ಬಿಡ್ತೀವಿ ನಿಮ್ಮನ್ನ, ಈ ಗೊಡ್ಡು ಬೆದರಿಕೆಗಳಿಗೂ ಕೂಡ ಸಾರಿಗೆ ನೌಕರರು ಹೆದರಿಲ್ಲ, ಮುಷ್ಕರ ಮಾಡಿದ್ದಾರೆ. ಹಂಗಾಗಿ ಅಂಥದ್ದೇ ಪರಿಸ್ಥಿತಿ ಈಗ ಮರುಕಳಿಸ್ಬಿಟ್ರೆ ಹೇಗೆ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕೆ ಅತಿ ದೊಡ್ಡ ಚಿಂತೆಯಾಗಿದೆ. 13 ಸಂಧಾನ ಸಭೆ ಆಗುತ್ತೆ, ವಿಫಲ ಆಗುತ್ತೆ ಅಂತ ಅಂದ್ರೆ ಹೆಂಗಿರಬಹುದು ಎರಡೂ ಕಡೆ ಪರಿಸ್ಥಿತಿ ಅಂತ. ಇವರ ಕಂಡೀಷನ್ಸ್ಗೆ ಅವ್ರು ಒಪ್ಕೊಳ್ತಾ ಇಲ್ಲ, ಅವ್ರು ಹೇಳಿದಕ್ಕೆ ಸಾರಿಗೆ ನೌಕರರು ಒಪ್ಕೊಳ್ತಾ ಇಲ್ಲ. ಈಗ PIL ಅರ್ಜಿ ಒಂದು ಸಲ್ಲಿಕೆ ಆಗಿದೆ ಸಾರ್ವಜನಿಕರಿಂದ. ಕೋರ್ಟ್ ಕಲಾಪ ಆರಂಭ ಆಗ್ತಾ ಇದ್ದಂತೆ ಸಾರ್ವಜನಿಕರ ಹಿತಾಸಕ್ತಿ ಅರ್ಜಿ ವಿಚಾರಣೆಗೆ ಬರಲಿದ್ದು, ಸರ್ಕಾರದ ಜೊತೆ ಇವತ್ತು ಕೂಡ ನಡೆಯಲಿದೆ ಅಂತಿಮ ಸುತ್ತಿನ ಮಾತುಕತೆ ಅನ್ನೋದು ಕುತೂಹಲ. ಸಂಜೆ 5 ಗಂಟೆ ತನಕ ಕೂಡ ಜಂಟಿ ಕ್ರಿಯಾ ಸಮಿತಿ ಡೆಡ್ಲೈನ್ ಕೊಟ್ಟಿರೋದು. ಸಂಜೆ ಒಳಗಡೆ ಸಭೆ ನಡೆಸಿ ತೀರ್ಮಾನ ಮಾಡದಿದ್ರೆ ಮುಷ್ಕರ ಮಾಡ್ತೀವಿ, ಮಾಡಿದ್ರೆ ಮುಷ್ಕರ ಕೈ ಬಿಡ್ತೀವಿ. ಪ್ರಯಾಣಿಕರ ಆತಂಕದ ನಡುವೆ ಹೈಕೋರ್ಟ್ನಲ್ಲಿ PIL ಅರ್ಜಿ ಇವತ್ತು ವಿಚಾರಣೆಗೆ ಬರುತ್ತೆ. ಸಾರ್ವಜನಿಕರಿಗೆ ಆಗುವಂತಹ ಸಮಸ್ಯೆಗಳು, ಸಾರಿಗೆ ವ್ಯವಸ್ಥೆ ಸ್ತಬ್ಧ ಆಗೋದ್ರಿಂದ ಹಂಗಾಗಿ ಮನವಿ ಮಾಡ್ಕೊಂಡು ಒಂದು ಅರ್ಜಿಯನ್ನ ಹೈಕೋರ್ಟ್ಗೆ ಸಾರ್ವಜನಿಕರೇ ಸಲ್ಲಿಕೆ ಮಾಡಿರೋದ್ರಿಂದ ಸಾರ್ವಜನಿಕರ ಹಿತಾಸಕ್ತಿಯ ಅರ್ಜಿ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಸೊ ಹೈಕೋರ್ಟ್ನ ಆದೇಶ ಏನಿರುತ್ತೆ, ಸೂಚನೆ ಏನಾಗಿರುತ್ತೆ ಅನ್ನೋದು ಒಂದು ಕಡೆ ಕುತೂಹಲಕ್ಕೆ ಕಾರಣ ಆಗಿದ್ರೆ, ಮತ್ತೊಂದು ಕಡೆ ಡೆಡ್ಲೈನ್ ಕೊಟ್ಟಿದ್ದಾರಲ್ಲ ಸಾರಿಗೆ ನೌಕರರು ಸಂಜೆ 5 ಗಂಟೆ, ಅದರ ಒಳಗಡೆ ಡಿಸೈಡ್ ಮಾಡಿ, ಇಲ್ಲ ಅಂದ್ರೆ ಮುಷ್ಕರಕ್ಕೆ ಸಿದ್ಧರಾಗಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಂಗಾಗಿ ಸರ್ಕಾರ ಏನ್ ಮಾಡುತ್ತೆ, ಸಾರಿಗೆ ಇಲಾಖೆ ಸಚಿವರು ಏನ್ ಮಾಡ್ತಾರೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಮೇ 20 ಕೆಎಸ್ಆರ್ಟಿಸಿಯ 4 ನಿಗಮಗಳು ಕೂಡ ಒಂದು ಮುಷ್ಕರವನ್ನ ಮಾಡಲಿಕ್ಕೆ ತಯಾರನ್ನ ಮಾಡ್ಕೋತೀವಿ ಅಂತಾನೆ ಹೇಳ್ಬೋದು. ಇದೇ ಒಂದು ಕೇಸ್ನ ನಿಮಿತ್ತ ಸಾಕಷ್ಟು ಚರ್ಚೆಗಳು, ಅದೇ ರೀತಿ ಸರ್ಕಾರಿ ಅಧಿಕಾರಿಗಳ ಜೊತೆ ಚರ್ಚೆಗಳು ಆಗ್ತಾ ಇದೆ. ಈ ಒಂದು ಚರ್ಚೆಗೆ ಅತಿ ಪ್ರಮುಖ ಕಾರಣ ಏನು ಅಂತ ನೋಡ್ತಾ ಹೋದ್ರೆ, ಕೆಎಸ್ಆರ್ಟಿಸಿಯ ಸಿಬ್ಬಂದಿಗಳ ವೇತನ ಪರಿಷ್ಕರಣೆ ಹಾಗೂ ಅವರ ಅರಿಯರ್ಸ್ ಅನ್ನ ಬಿಡುಗಡೆ ಮಾಡಿ ಅಂತ. ಆದ್ರೆ ಇದಕ್ಕೆ ಸರ್ಕಾರ ಒಪ್ತಾ ಇಲ್ಲ ಅನ್ನೋದು ಒಂದ್ ಕಡೆ ಆದ್ರೆ, ಇತ್ತ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಕೂಡ ಬಿಡ್ತಾ ಇಲ್ಲ ಅನ್ನೋದು ಮತ್ತೊಂದು ಕಡೆ. ಸದ್ಯ ನಾನು ಮೆಜೆಸ್ಟಿಕ್ ಅಲ್ಲಿ ನಾನಿದ್ದೇನೆ. ಒಂದು ಪಕ್ಷದಲ್ಲಿ ಇವತ್ತು ಕೂಡ ಒಂದು ಸಭೆ ಇದೆ. ಏನಾದ್ರೂ ಈ ಸಭೆ ವಿಫಲ ಆಗಿದ್ದೆ ಆದ್ರೆ ನಾಳೆ ಮುಷ್ಕರವನ್ನ ಮಾಡ್ತಾರಾ ಕೆಎಸ್ಆರ್ಟಿಸಿ
ಕರ್ನಾಟಕದಲ್ಲಿ ನಡೆಯೋದಿಲ್ವಾ ಅಥವಾ ಕೆಎಸ್ಆರ್ಟಿಸಿ ಬಸ್ಗಳು ಕರ್ನಾಟಕದ ರಸ್ತೆಗೆ ಇಳಿಯೋದಿಲ್ವಾ ಅನ್ನೋದು ಸಾಕಷ್ಟು ಪ್ರಶ್ನಾರ್ಥಕವಾಗಿದೆ. ನೀವು ನೋಡ್ತಾ ಹೋಗ್ಬೋದು, ಇವತ್ತು 19ನೇ ತಾರೀಕು, ಇವತ್ತು ಎಲ್ಲಾ ಬಸ್ಗಳು ಕೂಡ ಒಂದು ರೀತಿಯ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ನಾಳೆ ಇದೇ ರೀತಿ ಕೆಲಸ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಸಾಕಷ್ಟು ಚಾಲಕರು, ಸಾಕಷ್ಟು ನಿರ್ವಾಹಕರು ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ, ನಮಗೆ ನಮ್ಮ ಅರಿಯರ್ಸ್ ಅನ್ನ ಬಿಡುಗಡೆ ಮಾಡಿಕೊಡಿ, ಅದೇ ರೀತಿ ನಮಗೆ ವೇತನ ಪರಿಷ್ಕರಣೆಯನ್ನ ಮಾಡಿ. ಪ್ರಯಾಣಿಕರಿಗೆ ಎಲ್ಲರಿಗೂ ತೊಂದರೆ ಆಗೋದೇ ಅಲ್ಲ ಸರ್ ಇದರಿಂದ. ಏನ್ ಕೆಲಸ ಮಾಡ್ತೀರಾ ಸರ್ ನೀವು? ನಾವು ಸ್ಟೋರ್ ಕೀಪರ್ ಇದೀವಿ. ಬಸ್ಸಲ್ಲಿ ಓಡಾಡ್ತಾ ಇರ್ತೀರಾ ರೆಗ್ಯುಲರ್ ಆಗಿ? ರೆಗ್ಯುಲರ್ ಆಗಿ ಓಡಾಡ್ತೀವಿ ಸರ್. ಬಹಳ ಪ್ರಾಬ್ಲಮ್ ಆಗುತ್ತೆ ಸರ್. ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ಬೇಕಂದ್ರೆ ಡ್ಯೂಟಿಗೆ ಹೋಗೋದಿದೆ ಇರುತ್ತೆ, ಹಾಸ್ಪಿಟಲ್ಗೆ ಹೋಗೋದಿರುತ್ತೆ. ಈಗ ನಾವು ಹೊಸಪೇಟೆಯಿಂದ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀವಿ ಹಾಸ್ಪಿಟಲ್ಗೋಸ್ಕರ. ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಮತ್ತೆ ರಿಟರ್ನ್ ಹೋಗ್ಬೇಕು. ಸ್ಟೂಡೆಂಟ್ ಇದಾರೆ, ನಿಮ್ಗೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ನಾಳೆಯಿಂದ ಕೆಲಸ ಮಾಡದೇ ಇದ್ರೆ ಎಷ್ಟು ತೊಂದರೆ ಆಗುತ್ತೆ? ನಾವು ಕ್ಲಾಸಿಗೆ ಹೋಗಕ್ಕೆ ಇವತ್ತು ಎಕ್ಸಾಮ್ ಇದೆ, ಈ ತರ ನಾಳೆನೂ ಇದ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಅದಕ್ಕೆ ಬಸ್ ಬೇಕು. ಎಲ್ಲಿಂದ ಎಲ್ಲಿ ಓಡಾಡೋದು? ಇವತ್ತು ಎಕ್ಸಾಮ್ ಇದೆ, ಬೆಂಗಳೂರಿಂದ ಚಿಕ್ಕಬಳ್ಳಾಪುರಿಗೆ ಹೊಂಟಿರೋದು. ಏನ್ ಓದ್ತಾ ಇರೋದು? ನಾವು ಇಂಟರ್ನ್ಶಿಪ್ ಮಾಡ್ತಿದ್ದೇವೆ ಇಂಜಿನಿಯರಿಂಗ್. ನೋಡಿ, ಇಂಟರ್ನ್ಶಿಪ್ ಮಾಡೋರ್ಗೂ ಕೂಡ ಈ ರೀತಿಯ ತೊಂದರೆ ಆಗುತ್ತೆ. ಯಾಕಂದ್ರೆ ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳು ಬಿಎಂಟಿಸಿ ಕೆಎಸ್ಆರ್ಟಿಸಿ ಎರಡೂ ಬಸ್ಗಳನ್ನ ಸಾಕಷ್ಟು ನೆಚ್ಕೊಂಡಿರ್ತಾರೆ. ಇದೆಲ್ಲ ನಿಂತ್ಕೊಂಡಿದ್ದೆ ಆದ್ರೆ ಸಾಕಷ್ಟು ತೊಂದರೆ ಆಗುತ್ತೆ. ಇನ್ನಿತರ ಸ್ಟೂಡೆಂಟ್ಸ್ ಇದ್ದಾರೆ, ಬನ್ನಿ ಮಾತಾಡಿಸಿ ಹೋಗ್ತೀನಿ. ನಿಮ್ಮ ಹೆಸರು ಏನ್ ಸರ್? ನಮ್ಮ ಹೆಸರು ಆಕಾಶ್ ಅಂತ. ಏನ್ ಸ್ಟಡಿ ಮಾಡ್ತಾ ಇದ್ದೀರಾ? ನಾವು ಇಂಜಿನಿಯರಿಂಗ್ ಮಾಡ್ತಾ ಇದೀವಿ ಸರ್. ಎಲ್ಲಿಂದ ಯಾವ ಊರಿಗೆ ಹೋಗ್ತಾ ಇದ್ದೀರಾ ಇವತ್ತು? ಇವತ್ತು ನಾವು ಚಿಕ್ಕಬಳ್ಳಾಪುರ ಹೋಗ್ತಾ ಇದೀವಿ. ನಮ್ದು TCS ಎಕ್ಸಾಮ್ ಇತ್ತು. ಇದೇ ತರ ನಾಳೆಗೆ ಎಕ್ಸಾಮ್ ಇಟ್ಟಿರ್ತಾರೆ. ಮತ್ತೆ ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ಬಸ್ ಬಂದ್ ಮಾಡೋದ್ರಿಂದ ಒಂದ್ ಸ್ವಲ್ಪ ನೋಡ್ಬೇಕಾಗುತ್ತೆ. ಎಲ್ಲ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಸ್ಟೂಡೆಂಟ್ಸ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಈಗ ನಾವು ಬಂದಿರೋದು ಬಾಗಲಕೋಟೆಯಿಂದ. ಆಕ್ಚುಲಿ ನಮ್ಗೆ ಗೊತ್ತಿರಲ್ಲ ಅಷ್ಟೊಂದು. ಬಟ್ ನಾವು ಈಗ ನಾವೆಲ್ಲ ಕೇಳ್ಕೊಂಡೇ ಹೋಗ್ಬೇಕಾಗುತ್ತೆ. ಈಗ ಸಡನ್ ಆಗಿ ಬಂದ್ ಹಿಂಗ್ ಬಸ್ ಬಂದ್ ಮಾಡಿದ್ರೆ ಅವರೆಲ್ಲ ತೊಂದರೆ ಪಡ್ಬೇಕಾಗುತ್ತೆ. ಇದರಿಂದ ಬಹಳ ತೊಂದರೆ ಆಗುತ್ತೆ. ಬಸ್ ಬಂದ್ ಮಾಡದೇ ಇದ್ರೆ ಚಲೋ ಅಂತ ನನ್ನ ಅನಿಸಿಕೆ. ನಿಮ್ ಕಡೆಯಿಂದ ಸರ್ಕಾರಕ್ಕೆ ಏನ್ ಹೇಳ್ತಾರೆ? ಯಾಕೆಂದ್ರೆ ಕೆಎಸ್ಆರ್ಟಿಸಿ ಅವರು ನಮಗೆ ಅರಿಯರ್ಸ್ ಅನ್ನ ಬಿಡುಗಡೆ ಮಾಡಿ 2024ರಿಂದ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಸಂಬಳ ವೇತನ ಪರಿಷ್ಕರಣೆ ಮಾಡಿ ಅಂತ ಹೇಳ್ತಾರೆ. ಸರ್ಕಾರ ಒಪ್ತಾ ಇಲ್ಲ. ಸರ್ಕಾರಕ್ಕೆ ನಿಮಗೆ ತಿಳಿದಿರುವ ಮಟ್ಟಿಗೆ ಏನ್ ಹೇಳ್ತೀರಾ? ಇಲ್ಲ, ನಾವ್ ಹೇಳ್ಬೇಕಂದ್ರೆ ಅವರು ಪಾಪ KSRTC ಅವರು ಬಹಳ ತೊಂದರೆಯಲ್ಲಿ ಇರ್ತಾರೆ. ಅವ್ರದ್ದು ಫ್ಯಾಮಿಲಿ ಅಂತ ಇರುತ್ತಲ್ಲ, ಅವರು ನೋಡ್ಕೋಬೇಕಾಗಿರುತ್ತೆ. ಸೊ ಅವ್ರಿಗೆ ಸರ್ಕಾರ ಅದಕ್ಕೆ ಸ್ಪಂದಿಸಿ ಎಲ್ಲ ಅವ್ರಿಗೆ ಏನೇನು ಹೇಳ್ತಾರೆ ಅದನ್ನ ಸ್ವಲ್ಪನಾದ್ರೂ ಮಾಡಿ ಕೊಡ್ಬೇಕಂತ ನನ್ನ ಅನಿಸಿಕೆ ಅಂತ ಹೇಳ್ತೀನಿ ಸರ್. ನೋಡಿದ್ರಲ್ಲ, ಸೊ ವೀಕ್ಷಕರ, ಏನು ಇಲ್ಲಿನ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ವಯಸ್ಕರೇನಿದ್ದಾರೆ ಅವರಿಗೂ ಒಂದು ಯೋಚನೆ ಅಂತ ಏನು ಅಂತಂದ್ರೆ, ನಾವು ದಿನನಿತ್ಯ ಓಡಾಡಬೇಕು. ಎಕ್ಸಾಮ್ ಆಗಿರ್ಬೋದು ಅಥವಾ ಆಸ್ಪತ್ರೆ ಆಗಿರ್ಬೋದು. ನಮಗೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಾಕಷ್ಟು ಪ್ರಾಮುಖ್ಯತೆ ಇದೆ ನಮ್ಮ ಜೀವನದಲ್ಲಿ ಓಡಾಡ್ಲಿಕ್ಕೆ. ಆದ್ರೆ ಏಕೈಕಿ ಈ ತರ ಬಸ್ಗಳು ರಸ್ತೆಗೆ ಇಳಿದಿಲ್ಲ ಅಂತ ಅಂದ್ರೆ ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ ಅನ್ನೋದು ಅವರ ಮಾತು. ಹೀಗಾಗಿ ಕೆಎಸ್ಆರ್ಟಿಸಿ ನಿಗಮದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಕೂಡ ಅಷ್ಟೇ ಕಷ್ಟವನ್ನ ಪಡ್ತಾರೆ. ಅವರಿಗೆ ಬೇಕಾದ ಸವಲತ್ತನ್ನ ಸರ್ಕಾರ ನೀಡಬೇಕು ಅನ್ನೋದು ಪ್ರಯಾಣಿಕರ ಮಾತಾಗಿತ್ತು. ಇದು ಮೆಜೆಸ್ಟಿಕ್ ನಿಂದ ಸ್ಪಾಟ್ ರಿಪೋರ್ಟ್. ಕ್ಯಾಮರಾ ಪರ್ಸನ್ ರವಿ ಜೊತೆ ಗಿರೀಶ್, ಗ್ಯಾಟಿ ನ್ಯೂಸ್, ಬೆಂಗಳೂರು.